ಹಾಯ್ ಹಲೋ ನಮಸ್ಕಾರ ರೀ. ಏನು ಮಾಡತ್ತೀರಿ, ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತೀನಿ. ಸೊ ನಾ ಹೇಳಿದ್ದೆ ಹಳಿ ಒಳಗೆ ನಾವು ಒಂದು ಸರ್ಪ್ರೈಸ್ ಐತ್ರಿ ಅಂಥೇಳಿ. ಏನಪ್ಪ ಅಂತಂದ್ರೆ ನಾವೆಲ್ಲರೂ ಪಂಡ್ರಾಪುರಕ್ಕೆ ಹೊಂಟೇವಿ. ಇದೇ ಸರ್ಪ್ರೈಸ್ ಯಾಕಂತಂದ್ರೆ ಆ್ಯಕ್ಚುಲಿ ನಾನು ಹೋಗೋದಿರಲಿಲ್ಲ ರೀ, ನಾನು ಊರಿಗೆ ಬಂದಿದ್ದಕ್ಕೆ ಹೋಗೋದಾಗೈತಿ. ಹೀಗಾಗಿ ಸೊ ಊರಿಗೆ ಬಂದು ನೋಡ್ರಿ ಎಲ್ಲರೂ ತಮ್ಮ ತಮ್ಮ ರೂಟೀನ್ ಒಳಗೆ ಅದಾರ. ನೋಡ್ರಿ ನಾವು ಊರಿಗೆ ಹೋಗಬೇಕು ಅಂದ್ರೆ ಏನೇನೋ ಪ್ಲ್ಯಾನಿಂಗ್ ಹಾಕ್ಕೊಂಡಿರ್ತೀವಿ, ಅದೇನೇನೋ ವಿಚಾರ ಇರ್ತೈತೆ ನಮ್ಗೆ. ಹಂಗೆ ಹೇಳ್ಬೇಕು, ಹಿಂಗೆ ಹೇಳ್ಬೇಕು, ಇಷ್ಟೊತ್ತಿಂದ ಅಲ್ಲಿರಬೇಕು ಅಂಥೇಳಿ. ಬಟ್ ಅದು ಯಾವುದೂ ಆಗಂಗಿಲ್ಲ. ನಾವು ಅಂದ್ಕೊಳ್ಳೋದು ಬೇರೆ, ಅದು ಆಗೋದು ಬೇರೆ. ಸೊ ಇವತ್ತು ನಮ್ಗೆ ಹಂಗೆ ಆತ್ರಿ. ಏನಂತಂತಂದ್ರೆ ನಾವು ಅಂದ್ಕೊಂಡಿದ್ವಿ 6:30 ಅಂದ್ರೆ ಬಿಟ್ಬಿಡೋಣ ಅಂಥೇಳಿ. ಬಟ್ ನಮ್ಗೆಲ್ಲರಿಗೂ ಎಚ್ಚರ ಆಗಿದ್ದನ್ನು 7ಕ್ಕೆ. ಯಾಕಂದರೆ ನಿನ್ನೆ ದಿನ ಅಮಾವಾಸ್ಯೆ ಇತ್ತು, ಫುಲ್ ಬ್ಯುಸಿ ಶೆಡ್ಯೂಲ್ ಇತ್ತು ಎಲ್ಲರದು. ಎಲ್ಲರೂ ಬ್ಯುಸಿ ಆಗಿದ್ವಿ, ಎಲ್ಲರೂ ಟಯರ್ಡ್ ಆಗಿದ್ವಿ. ಹೀಗಾಗಿ ಎಲ್ಲರೂ ಲೇಟ್ ಆಗಿದ್ದೀವಿ. ಫುಲ್ ಶಾಕ್ ಆದ್ವಿ ಎದ್ದ ತಕ್ಷಣ. ನಾವು ಅಂದ್ಕೊಂಡಿದ್ದೇನಪ್ಪ 5 ಗಂಟೆಗೆ ಎದ್ದು 6:30ಗೆ ಬಿಡೋಣ ಅಂಥೇಳಿ. ಬಟ್ ಎದ್ದಿದ್ದ 7 ಗಂಟೆಗೆ. ಇನ್ನೇನು ಮಾಡೋದು ಅಂಥೇಳಿ ನಾವೇನು ಟೆನ್ಷನ್ ತೊಗೊಳಕ್ಕೆ ಹೋಗಲಿಲ್ಲ. ಲೇಟಾಗಿ ಎದ್ದುಬಿಟ್ಟೇವಿ, ಆರಾಮಾಗಿ ಮಾಡ್ಕೊಂಡು ಅಟ್ಲೀಸ್ಟ್ 10:30ಗೆ ಬಿಡೋಣ ಅಂದ್ಕೊಂಡ್ವಿ. ಸೊ ಅದೇ ಥರ ಆಯ್ತು. ನೋಡ್ರಿ ಮಕ್ಕಳೆಲ್ಲ ಬ್ಯುಸಿ ಅದಾರ. ತಮ್ಮ ಏನಪ್ಪ ಅಂದ್ರೆ ಫುಲ್ ಒಬ್ರಿಗೊಬ್ರು ಆಟ ಆಡತ್ತಾರ. ಸೊಸಿ ನೇಲ್ ಪಾಲಿಶ್ ಹಚ್ಚಿಸ್ಕೊಂಡು ರೆಡಿ ಆದ, ಲಗೇಜ್ ಎಲ್ಲ ರೆಡಿ ಇತ್ತು. ನನ್ನ ಸಣ್ಣ ಮಗ ಡ್ಯಾನ್ಸ್ ಮಾಡಾಕತ್ತಿದ್ದ. ಅವ್ರು ಎಲ್ಲರನ್ನೂ ಕರೆದ್ಕೊಂತ ಡ್ಯಾನ್ಸ್ ಮಾಡಾಕತ್ತಿದ್ದ. ಸೊ ಮಮ್ಮಿ ನಾಷ್ಟ ಪ್ರಿಪೇರ್ ಮಾಡ್ಕೊಂಡ್ರು. ನಮ್ಗೆ ಇದೊಂದು ಸ್ವಲ್ಪ ಅನುಕೂಲ ಆಯ್ತು ಲೇಟಾಗಿ ಎದ್ದಿದ್ದಕ್ಕೂ. ನಮ್ಮ ತಮ್ಮನ ವೈಫ್ ಏನು ಮಾಡಿದ್ಲು ಅಂತಂದ್ರೆ ಹುಡುಗರಿಗೆ ಒಂದಿಷ್ಟು ಏನೇನೋ ಬೇಕಾಗಿದ್ದು ರಾಗಿ ಮಾಲ್ಟ್ ಇದನ್ನು ಮಾಡ್ಕೊಂಡ್ಲು. ರಾಗಿ ಮಾಲ್ಟ್ ಅಂದ್ರೆ ಅಲ್ಲೇ ತಿನ್ನಿಸ್ಕೊಂಡ್ವಿ ರೀ ನಾವು. ತಿನ್ನಿಸ್ಕೊಂಡ ಗಾಡಿ ಬಿಟ್ಟು ಇಲ್ಲಿಕ ನಮ್ಮ ಮಕ್ಕಳು ನಿಂದ್ರಂಗಿಲ್ಲ ಅಂತ ನಮ್ಗೆ ಗೊತ್ತಿತ್ತು. ಸೊ ನೋಡಿರಿ ಹೆಂಗೆ ಅಳಕತ್ತಾನ ನನ್ನ ಸಣ್ಣ ಮಗ. ಯಾಕಂದ್ರೆ ಜಗಳ ಮಾಡ್ಯಾರ ಅವ್ರು, ಮತ್ತೇನಿಲ್ಲ. ಅವರು ಎಷ್ಟು ಕೂಡಿ ಆಟಾಡ್ತಿರ್ತಾರಲ್ರಿ ಅಷ್ಟು ಜಗಳನೂ ಆಡ್ತಿರ್ತಾರೆ. ಸೊ ಇದು ನಮ್ಮ ಊರಿನ ಬಸ್ ಸ್ಟ್ಯಾಂಡ್ಗೆ ಹೋಗೋ ದಾರಿ. ನಮ್ಮೂರು ಅಂದ್ರೆ ನಮಗೆ ಖುಷಿನೇ ಅಲ್ರಿ. ತವ್ರ ಮನೆ ಅಂದ್ರೆ ಹೆಣ್ಮಕ್ಳಿಗೆ ಖುಷಿ ಆಗಂಗಿಲ್ಲ ಹೇಳ್ರಿ. ಜಸ್ಟ್ ಆ ಊರಿನ ಮೇಲೆ ಹಾದೋದ್ರೂ ಕೂಡ ಅದನ್ನೊಂದು ಮುಖದೊಳಗಿನ ಕಳನ ಚೇಂಜ್ ಆಗಿರ್ತೈತಿ ನಮ್ಗೆ. ಸೊ ನನಗೂ ಕೂಡ ಹಂಗೆ ರೀ, ಯಾವಾಗ ನಮ್ಮ ಊರು ನೋಡಿದರೂ ಖುಷಿ ಆಗ್ತೈತಿ. ಸೊ ಇನ್ನು ಎಲ್ಲರೂ ನೋಡಿರಿ ಹುಡುಗರೆಲ್ಲ ರೆಡಿ ಆಗ್ಯಾರ. ಇನ್ನು ನಮ್ಮ ಮಮ್ಮಿದು ಕ್ಯಾಂಟೀನ್ ರೆಡಿ ಆಗೈತಿ. ಯಾಕಂದ್ರೆ ಅಜ್ಜಿ ಅಂದ್ರೆ ಮೊಮ್ಮಕ್ಕಳ ಮೇಲೆ ಜೀವ ಇರ್ತಾಳೆ. ಸೊ ಆಕೆ ಮೊಮ್ಮಕ್ಕಳಿಗೆ ಏನೇನು ಕಟ್ಕೊಂಡು ಬರ್ಬೇಕು ಎಲ್ಲ ಕಟ್ಕೊಂಡು ಬಂದಿಲ್ಲ. ಆಕೆಗೆ ಗೊತ್ತಿತ್ತು ನಾವು ಯಾರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ಆಕೆ ಏನು ಮಾಡ್ಕೊಳ್ಳೋ, ಆಕೆ ಚಿಕ್ಕದಾದ ಒಂದು ಕ್ಯಾಂಟೀನ್ ರೆಡಿ ಮಾಡ್ಕೊಂಡಿದ್ಲು. ಹಣ್ಣು ಕಾಳು ಅದು ಇದು ಅಂಥೇಳಿ ಎಲ್ಲ ತೊಗೊಂಡು ಕಟ್ಟಿಟ್ಕೊಂಡಿದ್ಲು. ಒಂದಾಗಣ ಒಂದು ಮೊಮ್ಮಕ್ಕಳಿಗೆ ನಮಗೆ ಕೊಡ್ತಾ ಇದ್ಲು. ತಿನ್ಕೋಂತ ಎಂಜಾಯ್ ಮಾಡ್ಕೋಂತ ಹೊರಡ್ತಾ ಇದ್ವಿ. ನಾವು ಬಾಗಲಕೋಟೆ ಬಿಜಾಪುರ ಮೇಲೆ ಹೊಂಟಿದ್ವಿ. ನಮ್ಮ ಏನಪ್ಪ ಅಂತಂದ್ರೆ ವಿಜಾಪುರವರೆಗೂ ಜಾತ್ರೆ ಇತ್ತು ರೀ. ಯಾವ ಜಾತ್ರೆ ಏನು ಅಂತೇಳಿ ನೆಕ್ಸ್ಟ್ ಹೇಳ್ತೇನಂತ. ಇನ್ನು ನೋಡಿರಿ ನಾವು ಬಾಗಲಕೋಟೆ ರೀಚ್ ಆದ್ವಿ. ಬಾಗಲಕೋಟೆ ಇಷ್ಟು ದೊಡ್ಡ ಜಿಲ್ಲಾ ಐತ್ರಿ, ನಿಜ ಹೇಳ್ತೀನಿ. ಈ ರೋಡ್ ವಿದ್ಯಾನಗರಕ್ಕೆ ಹೋಗೋ ಕಮಾಂಡ್ ರೀ ಇದು. ಇಲ್ಲಿಂದ ಹೊಸ ವಿದ್ಯಾನಗರ ಐತಲ್ಲ ಅದು ಐತ್ರಿ. ಒಂಥರ ಯಾವ ಥರ ಅಂದ್ರೆ ವೈಟ್ ಫೀಲ್ಡ್ ಥರ ರೆಡಿ ಮಾಡ್ಯಾರ ರೀ ಅದನ್ನು. ಭಾರಿ ಅಂದ್ರೆ ಭಾರಿ ಪ್ಲ್ಯಾನಿಂಗ್ ಐತಿ. ಇಂಜಿನಿಯರ್ಸ್ ನಿಜವಾಗ್ಲೂ ಸಲ್ಯೂಟ. ಇನ್ನು ಇದು ಘಟಪ್ರಭಾ ನದಿ. ಇದು ಬಾಗಲಕೋಟೆ ದಾಟನ ಬರ್ತೈತಿ ವಿಜಾಪುರಕ್ಕೆ ಹೋಗುವಂಥ ರೋಡ್ ಒಳಗೆ. ಘಟಪ್ರಭಾ ಅಂದ್ರೆ ಗೊತ್ತಿರಬೇಕಲ್ರಿ ಗೋಕಾಕ್ ಮಂದಿಗೆ, ಬೆಳಗಾವಿ ಮಂದಿಗೆ ಸ್ಪೆಷಲಿ. ಇನ್ನು ನಾವು ಘಟಪ್ರಭಾ ದಾಟನನ್ನು ಅಲ್ಲೇ ಒಂದು ಕಡೆ ಏನು ಮಾಡಿದ್ವಿ ಅಂದರೆ ಬ್ರೇಕ್ಫಾಸ್ಟಿಗೆ ನಿಂದಿಸ್ಕೊಂಡಿದ್ವಿ. ಎಷ್ಟೊತ್ತಾಗಿತ್ತಪ್ಪ ಅಂದ್ರೆ 12:30 ಆಗಿತ್ತು ರೀ. ನಾವು ಬ್ರೇಕ್ಫಾಸ್ಟಿಗೆ ಬಂದಾಗ ಬಿಸಿ ಬಿಸಿ ಉಪ್ಪಿಟ್ಟ ಚುಮ್ಮರಿ ಅನ್ನೋಕ್ಕಿಂತನೂ ಹೊಟ್ಟೆ ಹಸಿವು ಆಗಿತ್ತಂತ ಹೇಳ್ಬೇಕು ನಾವು. ಯಾಕಂದ್ರೆ ಒಂದು ಬೆಳಿಗ್ಗೆ 7 ಗಂಟೆಯಿಂದ ಬರೀ ಚಹಾ ಮೇಲೆ ಇದ್ವಿ. ಲೇಟ್ ಆಗಿತ್ತನ್ನೋ ಸಂಕಟದೊಳಗೆ. ಇನ್ನು ಮಕ್ಕಳ ಸತ್ಯಕ್ಕೆ ಎಷ್ಟು ಹೊಟ್ಟೆ ಹಸಿವಾಗಿತ್ತಂದ್ರೆ ನನ್ನ ಸಣ್ಣ ಮಗ ರೀ ಖಾರ ಐತಂದ್ರೂ ಕೂಡ ತಿನ್ನಾಕತ್ತಿದ್ದ. ಇವ್ನು ನೋಡಿ ನನ್ನ ಅಳಿಯಾನೂ ತಿಂದ. ನಿಜ ಹೇಳ್ತೇನೆ ರೀ, ನಮ್ಗೆ ಒಂಥರ ಖುಷಿ ಆಕೈತೆ. ಯಾಕಂದ್ರೆ ಹಿಂಗೆ ಕುಡಿದ್ರಂದ್ರೆ ಮಕ್ಕಳು ನಮ್ಮ ಕಡೆ ನಮ್ಮನ್ನು ಕಾಡೋದು ಕಡಿಮೆ ಮಾಡ್ತಾರೆ. ಜಗಳ ಮಾಡಿದಾಗ ನಾವು ಹೋಗ್ಬೇಕಾ ಅವ್ರು ಸಾಲ್ವ್ ಮಾಡೋಕ್ಕೆ ಜಗಳ. ಬಟ್ ಆದರೂ ಕೂಡ ಒಂದು ಸ್ವಲ್ಪ ನಮ್ಮನ್ನು ಕಿರಿಕಿರಿ ಮಾಡೋಂಗಿಲ್ಲ. ನೋಡಿರಿ ನಮ್ಮಿಬ್ಬರು ಅಳಿಯ ಮತ್ತು ನಮ್ಮ ಮಗ ದೇ ಆರ್ ಎಂಜಾಯಿಂಗ್ ವಿತ್ ಈಚ್ ಅದರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಅಜ್ಜಿ ಎಲ್ಲ ಹೊಳ್ಳೆಲ್ಲ ಗಂಟು ಕಟ್ಕೊಂಡು ಡಬ್ಬಿ ರೆಡಿ ಮಾಡ್ಕೊಂಡು ಮತ್ತೆ ಇಟ್ಕೊಂಡ್ಲ. ನಾವು ಅಲ್ಲಿಂದ ಬಿಟ್ವಿ. ನೆಕ್ಸ್ಟ್ ಬಂತು ನೋಡಿರಿ ನಮ್ಮದು ಕೃಷ್ಣಾ ರಿವರ್ ಬಾಗಲಕೋಟೆಯಿಂದ ಏನಪ್ಪ ಅಂದರೆ ವಿಜಾಪುರ ಕನೆಕ್ಟ್ ಮಾಡುವಂಥ ರೋಡ್ ಒಳಗೆ ಬರ್ತೈತಿದೆ. ಗೆಸ್ ಮಾಡಿರಿ ಯಾವ ಹೈವೇ ಇರ್ಬೋದು. ಹೈವೇ ನಂಬರ್ 218 ಔರಂಗಾಬಾದ್ ಡೈರೆಕ್ಟ್ ಹುಬ್ಬಳ್ಳಿ ಟು ಹಂಗೆ ಸೀದಾ ಹೋಗ್ತೈತೆ ರೀ. ಹಿಂಗಾಗಿ ನಮ್ಮ ಊರಿಗೆ ಭಾಳ ನಮ್ಗೆ ಇದಾಗಂಗಿಲ್ಲ, ದೂರ ಆಗಂಗಿಲ್ಲ ರೀ ನಮ್ಮೂರು ಹುಬ್ಬಳ್ಳಿಯಿಂದ ನಮ್ಮೂರು. ಸೊ ಮಸ್ತ್ ಐತೆ ರೀ ಹೈವೇ ಇದು. ಇಷ್ಟು ಲಾಂಗೆಸ್ಟ್ ಬ್ರಿಡ್ಜ್ ಐತೆ ಅಂದರೆ ಕರ್ನಾಟಕ ಒಳಗೆ ಲಾಂಗೆಸ್ಟ್ ಬ್ರಿಡ್ಜ್ ರೀ ಇದು.
ಕಿಲೋಮೀಟರ್ ಐತಿ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಲ್ಮಟ್ಟಿ ಡ್ಯಾಮಿಂದ ಐತಲ್ಲ ಬ್ಯಾಕ್ ವಾಟರ್ ರೀ ಇದು. ಇನ್ನು ಹೊಳೆ ಹೆಂಗಿರ್ಬೋದು ಕೃಷ್ಣಾ ನದಿ ಅಂದ್ರೆ ದೊಡ್ಡ ನದಿ ರೀ. ಕರ್ನಾಟಕದೊಳಗೆ ಅತಿ ದೊಡ್ಡ ನದಿ ಕೃಷ್ಣಾ ನದಿ. ಇಂಡಿಯಾದೊಳಗೆ 2ನೇ ದೊಡ್ಡ ನದಿ. ಇನ್ನು 4ನೇ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ ಇದು. ಮತ್ತು ಇದ್ರ ಉಪನದಿಗಳು ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ, ಕೊಯ್ನಾ, ಭೀಮಾ ನೋಡ್ರಿ ಎಂತೆಂಥ ದೊಡ್ಡ ನದಿಗಳು ಇದಕ್ಕೆ ಉಪನದಿಗಳದಾವ. ಇನ್ನು ಇದು ಹುಟ್ಟೋದು ಮಹಾರಾಷ್ಟ್ರ ಒಳಗೆ, ಸೇರೋದು ಬಂಗಾಳ ಕೊಲ್ಲಿ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ 4 ಸ್ಟೇಟ್ನ ಕವರ್ ಮಾಡ್ತೈತಿ. ಕರ್ನಾಟಕದಾಗ 482 ಕಿಲೋಮೀಟರ್ ಹರಿತೈತಿ. ಮತ್ತು ಇದಕ್ಕೆ ಆಲ್ಮಟ್ಟಿಯೊಳಗೆ ಏನು ಮಾಡ್ಯಾರ, ನಾವು ಡ್ಯಾಮ್ ಕಟ್ಟೀವಿ. ಹೀಗಾಗಿ ನಮಗೆ ಕೃಷಿ ಮತ್ತು ಕೈಗಾರಿಕೆಗಂದ್ರೂ ಫುಲ್ ಬ್ಯಾಕ್ ಬೋನ್ ಇದೆ. ಸೊ ವಿ ಹ್ಯಾವ್ ಟು ಸಲ್ಯೂಟ್ ಆ್ಯಂಡ್ ವಿ ಹ್ಯಾವ್ ಟು ನಮಸ್ಕಾರ ಮಾಡ್ಬೇಕ್ರಿ. ಭಾಳ ದೊಡ್ಡ ನದಿ ಐತೆ, ಡೇಂಜರಸ್ ರಿವರ್ ಅಂತ ಹೇಳ್ತಾರೆ ರೀ. ಕೊಯ್ನಾ ನದಿನ ತುಂಬಂತಂದ್ರೆ ಹೆಂಗಾಗಿರ್ತೈತಿ ಮಹಾರಾಷ್ಟ್ರ ಅಂತಂದ್ರೆ, ಆ ಕೊಯ್ನಾ ನದಿ ಕೃಷ್ಣಾ ನದಿ ಉಪನದಿ ರೀ. ವಿಚಾರ ಮಾಡಿರಿ ಹೆಂಗೆ ಒಂದು ಸಾರಿ. ಸೊ ಇನ್ನು ಇದಕ್ಕೆ ಧಾರ್ಮಿಕ ಹಿನ್ನೆಲೆ ಐತ್ರಿ, ಐತಿಹಾಸಿಕ ಹಿನ್ನೆಲೆ ಐತಿ. ಕಾಕತಿ ಶಾತವಾಹನರು ವಿಜಯನಗರ ಸಾಮ್ರಾಜ್ಯ ಬೆಳೆದಿದ್ದು ಕೃಷ್ಣಾ ನದಿ ದಡದೊಳಗನ ರೀ. ಮತ್ತು 12 ಶ್ರೀಶೈಲದೊಳಗಿರುವಂಥ 12 ಜ್ಯೋತಿರ್ಲಿಂಗಗಳು ಕೃಷ್ಣಾ ನದಿ ದಡದೊಳಗನ. ಮತ್ತು ಕೃಷ್ಣ ಗೋವರ್ಧನ ಬೆಟ್ಟ ಎತ್ತಿದ್ದೂ ಕೃಷ್ಣಾ ನದಿ ದಡದೊಳಗನ. ಸೊ ಇದು ಹೋಲಿ ರಿವರ್ ಅಂತ ಹೇಳ್ತಾರೆ. ನಾವು ಅಲ್ಲಿಂದ ನೆಕ್ಸ್ಟ್ ಕೊರ್ತಿ ಕೋಲಾರಕ್ಕೆ ಬಂದ್ವಿ. ಅಲ್ಲೇ ಇನ್ನೂ ಇದಕ್ಕಿಂತ ಸ್ಪೆಷಾಲಿಟಿ ಐತಿ. ಏನಂದ್ರೆ ಇಲ್ಲಿ ದಶಕಗಳಿಂದಲೂ ಗಡಿಗೆ ಮೊಸರು ಮಾರ್ತಾರೆ ರೀ. ಇವರು ಗಡಿಗೆನೂ ಅವರ ಪ್ರಿಪೇರ್ ಮಾಡ್ತಿದ್ರಂತ ಇತ್ತೀಚೆಗೆ ಗೊತ್ತಿಲ್ಲ, ನಾನೇನು ಕೇಳಿಲ್ಲ ಅವ್ರನ್ನ. ಈ ರೀತಿಯಾಗಿ ಅವ್ರು ಗಡಿಗೆ ಒಳಗನ ಏನು ಮಾಡಿರ್ತಾರೆ ಅಂದ್ರೆ ಮೊಸರನ್ನು ಹಾಕಿಟ್ಟು ಈ ಸಕ್ಕರೆ ಹಾಕಿರ್ತಾರೆ. ಮೊದಲೇನು ಇರಲಿಲ್ಲ, ನಾವು ಹೋದಾಗೆಲ್ಲ ಸುಮ್ಮನೆ ಗಡಿಗೆ ಮೊಸರು ತೊಗೊಂಡು ಹೋಗ್ತಿದ್ವಿ. ಈಗ ಗಡಿಗೆ ಮೊಸರೊಳಗೆ ಸಕ್ಕರೆನೂ ಹಾಕಿಕೊಡ್ತಾರೆ. ಇದು ಸ್ಪೆಷಲಿ ಎಮ್ಮೆ ಹಾಲಿಂದ ಇರ್ತೈತಿ. ಇವ್ರ ಮನೆಯೊಳಗನ ರೆಡಿ ಮಾಡ್ತಾರೆ. ಪೌಡ್ರ್ ಹಾಲಂತೂ ಇರಂಗಿಲ್ಲ ರೀ. ನೋಡ್ರಿ ರೇಟ್ ಎಲ್ಲ ಹೊಂದ್ಸಕತ್ತಾರ. ನಮ್ಮ ತಮ್ಮ ಎಲ್ಲ ರೇಟ್ ಅಂದ್ರೆ ಶಿಟ್ಟಿದ್ದ. ಇಷ್ಟು ಗಟ್ಟಿ ಇರ್ತೈತೆ ಅಂದ್ರೆ ಇಷ್ಟು ಗಟ್ಟಿ ಇರ್ತೈತಿ. ಅವ್ರೊಂದು ಏನು ಹೇಳಿದ್ರಂದ್ರೆ ಗಡಿಗೆ ಹೊಸಾವ ಇರಬೇಕು, ಇರ್ಲಿಕ್ಕಂದ್ರೆ ಈ ರೀತಿ ಆಗಂಗಿಲ್ಲ ಅಂಥೇಳಿ ಗಡಿಗೆ ತೊಗೊಂಡು ಹೋಗ್ಬಿಡೋದ್ರಿ ನಾವು. ಗಡಿಗೆ ಸಲುವಾಗಿನ ಅಂದರೆ ಇಲ್ಲಿಗೆ ಹೋಗುವಾಗ ವಿಜಾಪುರಕ್ಕೆ ಹೋಗುವಾಗ ಇಲ್ಲಿ ನಾವು ಸ್ಟಾಪ್ ಮಾಡಿ ಹೋಗೋದು. ಇಲ್ಲಿ ಭಾಳ ಜನ ಗಾಡಿ ನಿಂದ್ರಿಸಿ ತೊಗೊಂಡು ಹೋಗ್ತಾರೆ ರೀ. ಒಟ್ಟು ತಪ್ಪಿಸೋದಿಲ್ಲ. ಫೇಮಸ್ ಭಾಳ ಐತಿ. ಇವನ್ ನರೇಂದ್ರ ಮೋದಿಯವರು ಕೂಡ ಏನು ಮಾಡ್ಯಾರ ಅಂದ್ರೆ ಟೇಸ್ಟ್ ನೋಡಿದ್ದಾರೆ. ಸೊ ಇದಕ್ಕೆ ಏನಂತಾರಂದ್ರೆ ಕೊರ್ತಿ ಕೋಲಾರ ಗಡಿಗೆ ಮೊಸರು ಅಂತ ಹೆಸರು. ಸಕ್ರೆ ನಾವು 4 ತೊಗೊಂಡ್ವಿ. ಆ್ಯಕ್ಚುಲಿ ನಮ್ಮ ಮಮ್ಮಿ ಸಕ್ರೆ ಹಾಕಬಾರ್ದಾಗಿತ್ತು, ಬಟ್ ಆದರೂ ಕೂಡ ಹುಳಿ ಇರಂಗಿಲ್ಲ ರೀ ಮತ್ತು ಯಾವುದೇ ಕಾರಣಕ್ಕೂ. ಟೇಸ್ಟಿಯರ್, ಹೆಲ್ದಿಯರ್ ಆ್ಯಂಡ್ ಚೀಪರ್ ಇದೆ ಗಡಿಗೆ ಮೊಸರು. ಇನ್ನು ಗಡಿಗೆ ಅಂತ ಸಿಕ್ಕು 4 ನನಗೆ ಖುಷಿ ಆಯ್ತು, ಗಿಡ ಹಚ್ಚಕ್ಕೆ ಸಿಗ್ತದೆ ಅಂತೇಳಿ ಮಕ್ಕಳಿಗೆ ತಿನ್ಸೋಣ ಅಂಥೇಳಿ. ನೋಡಿ ಸುತ್ತಮುತ್ತಲ ಎಷ್ಟು ವೆಹಿಕಲ್ ನಿಂತಾವು ಅಂತೇಳಿ. ಈ ರೀತಿಯಾಗಿ ಅಲ್ಲಿ ವೆಹಿಕಲ್ ನಿಂದಿರ್ಸಿ ಬಂದು ತೊಗೊಂಡು ಹೋಗ್ತಾರೆ. 10 ಮೀಟ್ರಿಗೆ ಒಬ್ಬರವ್ರು ಇದ್ದೇ ಇರ್ತಾರೆ. ಫೇಮಸ್ ಭಾಳ ಐತಿ. ವಿಜಾಪುರಕ್ಕೆ ಹೋಗೊಮ್ಮೆ ಟೇಸ್ಟ್ ಮಾಡಿರಿ, ತಪ್ಸಕ್ಕೆ ಹೋಗ್ಬೇಡ್ರಿ. ಸೊ ನೆಕ್ಸ್ಟ್ ನನ್ನ ಮಗನೂ ಇದು ಫಸ್ಟ್ ಟೈಮ್ ಟೇಸ್ಟ್ ಮಾಡಕತ್ತಾನ. ಸಣ್ಣ ಮಗ, ದೊಡ್ಡ ಮಗ ಸಣ್ಣವ ಭಾಳ ಇದ್ದ. ಮತ್ತು ಇತ್ತೀಚೆಗೆ 2 ಸರಿ ವಿಜಾಪುರಕ್ಕೆ ಹೋದಾಗಲೂ ಕೂಡ ನಮ್ಗೆ ಸಿಕ್ಕಿರಲಿಲ್ಲ, ಯಾಕಂದ್ರೆ 10 ಗಂಟೆ ನಂತರ ಬಂದಿರ್ತಾರೆ ರೀ. ನಾವು 10 ಗಂಟೆ ಒಳಗನ ಬಂದಿದ್ವಿ. ಇನ್ನು ನೆಕ್ಸ್ಟ್ ಟೋಲ್ ಬಂತು. ಇದು ವಿಜಾಪುರಕ್ಕೆ ನಿಯರೆಸ್ಟ್ ಟೋಲ್. ಅಂದರೆ ಒಂದು 5-6 ಕಿಲೋಮೀಟ್ರ್ ಇತ್ತು ನೋಡಿರಿ ವಿಜಾಪುರ. ನೋಡಿರಿ ನಾವು ಇವತ್ತು ಆಲ್ಮೋಸ್ಟ್ ಎಲ್ಲನೂ ಐತಿಹಾಸಿಕ ಸ್ಥಳಗಳನ್ನು ಭೇಟಿ ಕೊಡಕತ್ತೀವಿ. ನಾವು ಹೊಂಟಿದ್ದು ಪಂಡ್ರಾಪುರಕ್ಕೆ. ಮಿಡಲ್ ಒಳಗೆ ಇವೆಲ್ಲ ಊರುಗಳನ್ನು ದಾಟ್ಕೊತ ಹೋದ್ವಿ. ನೆಕ್ಸ್ಟ್ ವಿಜಾಪುರ ರೀ. ವಿಜಾಪುರ ಬಗ್ಗೆ ಅಂತೂ ನಿಮಗೆ ಗೊತ್ತೈತಿ, ನಾ ಏನು ಹೇಳೋದೈತಿ. ಸೊ ಆದಿಲ್ ಶಾಹಿಗಳ ಆಳಿರುವಂಥ ಊರು. ನೀ ಬಂತ, ನೀ ಯಾವ ಊರ, ನೀ ವಿಜಾಪುರ ನೀ ಅಂಥೇಳಿ ಅದಕ್ಕೊಂದು ಏನೈತಿ ಅಂತಂದ್ರೆ ಒಂದು ಹಾಡು ಐತ್ರಿ. ಈಗೂ ಕೂಡ ಮಕ್ಕಳನ್ನ ಆನೆ ಆಡಿಸುವಾಗ ನಾವು ಅದನ್ನು ಹಾಡ್ತೀವಿ. ಯಾಕೆ ಅನ್ನೋದು ಅದಕ್ಕೂ ನಿಮಗೆ ಇತಿಹಾಸ ಗೊತ್ತಿರ್ತೈತ್ರಿ. ಅಷ್ಟು ಆಭರಣ ಏನು ಬಂಗಾರವನ್ನು ಆನೆ ಮೇಲೆ ಹೊದಿಸಿ ಕಳಿಸಿದ್ರಂಥವ್ರು ಆದಿಲ್ ಶಾಹಿಗಳಿಗೆ ಅಂಜಿ. ಸೊ ಆದಿಲ್ ಶಾಹಿಗಳ ಆಳ್ವಿಕೆ ಭಾಳ ವರ್ಷದಿಂದ ಐತ್ರಿ. ಅಲ್ಲಿ ಫೇಮಸ್ ಒಂದು ಏನೈತಂದ್ರೆ ಆರ್ಕಿಟೆಕ್ಚರ್ ಐತಿ. ಸೊ ನಿಮ್ಗೆ ಗೊತ್ತಿರಬೇಕು ಯಾವ್ದು ಅಂತೇಳಿ ಈಗ ತೋರಿಸ್ತೀನಿ. ನಾವೇನು ವಿಜಾಪುರ ಗೋಲ್ ಗುಂಬಜ್ಗೇನು ಹೊಂಟಿಲ್ಲ, ಜಸ್ಟ್ ನಾವು ಏನಂದ್ರೆ ತೋರಿಸ್ತೇನೆ ದೂರಿಂದನ. ಸೊ ವಿಜಾಪುರ ಎಂಟ್ರಿ ಕೊಟ್ವಿ ನಾವು. ಇಲ್ಲಿಂದ ನಮ್ಗೆ ಮುಂದೆ ಅರಕೇರಿ 20 ಕಿಲೋಮೀಟ್ರ್ ಆಗ್ತೈತೆ ರೀ ಹೆಚ್ಚು ಕಡಿಮೆ. ಸೊ ವಿಜಾಪುರ ಭಾಳ ಅಂದ್ರೆ ಭಾಳ ದೊಡ್ಡ ಒಂದು ಜಿಲ್ಲೆ ಐತಿ. ಪ್ಲಸ್ ಇಂಪ್ರೂವ್ನು ಭಾಳ ಆಗೈತಿ. ಭಾಳ ಬಿಸಿಲು ಅಂತಾರೆ, ಬಟ್ ನಮಗೆ ಹೋದಾಗ ಹಂಗೆ ಅನಿಸೇ ಇಲ್ಲ. ಇಷ್ಟು ಸಾರಿ ಹೋಗಿದ್ದೇವಲ್ಲ ನಾವು, ಕಾರೊಳಗೆ ಹೋಗ್ತೇವೆ ಕಾರೊಳಗೆ ಬರ್ತೇವೆ ಅಂದಾಗಲೂ ಕೂಡ ಚಿಕ್ಕವರಿದ್ದಾಗ ಹೋಗ್ತಿದ್ವಿ ನಾವು. ನೋಡಿರಿ ವಿಜಾಪುರ ಗೋಲ್ ಗುಂಬಜ್ ಕಾಣಕತ್ತೈತಿ. ನಾವು ಈಗ 1 ವರ್ಷದಿಂದ ಏನಪ್ಪ ಅಂದ್ರೆ ಹೋಗಿದ್ವಿ. ಭಾಳ ದೊಡ್ಡದೈತಿ. ಖುಷಿ ಭಾಳ ಆಗಿತ್ತು, ಯಾಕಂದ್ರೆ ನಾವು ಭಾಳ ಸಣ್ಣಕ್ಕಿದ್ದಾಗ ಹೋಗಿದ್ದೆ, ಮತ್ತು ಹೋಗೋಕ್ಕಾಗಿರಲಿಲ್ಲ. ಈ ಸರಿ ಮಕ್ಕಳನ್ನ ಮತ್ತು ಫುಲ್ ಫ್ಯಾಮಿಲಿ ಕೂಡ ಹೋಗಿದ್ವಿ ನಾವು. ನಮ್ಮ ತಮ್ಮನ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಕೂಡ ಹೋಗಿದ್ವಿ ನಾವು.
ಖುಷಿ ಭಾಳ ಆಗಿತ್ತು. ಅಲ್ಲಿಂದ ಅರಕೇರಿಗೆ ಎಂಟ್ರಿ ಕೊಟ್ವಿ. ನೋಡ್ರಿ ನಾವು ಹೊಂಟಿದ್ದು ಅರಕೇರಿ ಅಮೋಘ ಸಿದ್ದೇಶ್ವರ. ಇದು ಜಾಲಹಳ್ಳಿ ಗ್ರಾಮದೊಳಗೆ ಮುಮ್ಮಟ್ಟಿ ಗುಟ್ಟ ಅನ್ನೋಲ್ಲೇ ಬರ್ತೈತಿ. ಸೊ ಇಲ್ಲಿ ನೋಡ್ರಿ ಜಾತ್ರೆ ಇಷ್ಟು ದೊಡ್ಡ ಪ್ರಮಾಣದಾಗ ಐತಂದ್ರೆ ಇಲ್ಲಿ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಮೂರೂ ರಾಜ್ಯಗಳಿಂದನೂ ಭಕ್ತರು ಬರ್ತಾರೆ. ಭಾಳ ದೊಡ್ಡ ಪ್ರಮಾಣದಾಗ ಇರ್ತೈತೆ ರೀ. ನಾವು ಹೋದ ವರ್ಷ ಚಟ್ಟಿ ಅಮಾವಾಸ್ಯೆ ದಿನ ಬಂದಿದ್ವಿ ರೀ. ಚಟ್ಟಿ ಅಮಾವಾಸ್ಯೆ ದಿನಾನ ಇವನ್ ಜಾತ್ರೆ ಇರ್ತೈತೆ ರೀ ಅಮೋಘ ಸಿದ್ದೇಶ್ವರಂದ. ಅದು ನಮಗೆ ಇಲ್ಲಿ ಹತ್ತಕ್ಕಾಗಿರ್ಲಿಲ್ಲ ನೋಡ್ರಿ ಈ ಮೆಟ್ಲ, ಇದೆಲ್ಲ ರಶ್ ಇತ್ತು. ನಾವು ಇಲ್ಲೇ ನಿಂತು ನಮಸ್ಕಾರ ಮಾಡಿ ಬಂದ್ಬಿಟ್ವಿ ರೀ ಮಕ್ಕಳು ಕಟ್ಕೊಂಡು. ಅದ್ರಾಗ ನಮ್ಮ ತಮ್ಮನ ಮಗ ಅಂತೂ ಭಾಳ ಸಣ್ಣವಿದ್ದ, 1 ವರ್ಷದವನು ಆಗಿರಲಿಲ್ಲ. ಹೀಗಾಗಿ ನಾವು ಅಲ್ಲೇ ನಮಸ್ಕಾರ ಮಾಡಿ ಬಂದ್ಬಿಟ್ವಿ ರೀ. ಆಗಲಿಲ್ಲ ನಮ್ಗೆ. ಇವತ್ತು ಮಾರನೇ ದಿನ ನಾವು ಬಂದಿದ್ದು, ಹೀಗಾಗಿ ಖಾಲಿ ಇತ್ತು. ಯಾವ ರೀತಿ ಅಂದರೆ ಭಂಡಾರದ ಒಡೆ ಅಂತ ಕರೀತಾರೆ. ಅಮೋಘ ಸಿದ್ದೇಶ್ವರ ಅಂತಂದ್ರೆ ಪಾರ್ವತಿ ಮತ್ತು ಶಿವನ ಏನಪ್ಪ ಅಂತಂದ್ರೆ ಅವರು ಸೇವೆ ಮಾಡಿದ್ದಾರೆ ರೀ. ಮಾಡಿದಾಗ ಪಾರ್ವತಿ ಮತ್ತು ಶಿವ ಪೂರ್ತಿ ಅವ್ರಿಗೆ ಭಾಳ ತೃಪ್ತಿಗೊಂಡು, ಅಂದ್ರೆ ಅವರ ಸೇವೆಯನ್ನು ನೋಡಿ ತೃಪ್ತಿಗೊಂಡು ಅವ್ರಿಗೆ ಆಶೀರ್ವಾದ ಮಾಡಿದ್ರಂತ. ನೀವು ಭೂಲೋಕದೊಳಗೆ ಹೋಗಿ ಲೋಕ ಕಲ್ಯಾಣ ಮಾಡಿರಿ ಅಂತೇಳಿ ಸಿದ್ಧರು ಬರ್ತಾರೆ. 7 ಸಿದ್ಧರೊಳಗೆ ಇವರು ಒಬ್ಬರು. ಹೆಂಗೆ 7 ಸಪ್ತರ್ಷಿಗಳಂತ ಹೇಳ್ತೀವಲ್ಲ ಹಂಗೆ ಇವರು ಒಬ್ಬರು ಅಂತ ಹೇಳ್ತಾರೆ. ಭಂಡಾರದ ಒಡೆಯ ಅಂತ ಹೇಳ್ತಾರೆ ರೀ ಇವ್ರಿಗೆ. ಇಷ್ಟು ಅಂದರೆ ಎಲ್ಲಿ ನೋಡಿದ್ರು ಭಂಡಾರ, ಎಲ್ಲಿ ನೋಡಿದ್ರು ಭಂಡಾರ. ಭಾಳ ದೊಡ್ಡ ಪ್ರಮಾಣದೊಳಗೆ ಇರುವಂಥ ಜಾತ್ರೆ. ಮತ್ತು ಊರಿಂದ ಪಲ್ಲಕ್ಕಿಗಳು ಬರ್ತಾವೆ ಇಲ್ಲಿ. ಹೆಂಗಂದ್ರೆ ನೃತ್ಯ ಮಾಡ್ಕೋತ ಪಲ್ಲಕ್ಕಿಗಳನ್ನ ತೊಗೊಂಡು ಬರ್ತಾರೆ ರೀ. ಖುಷಿ ಆಕೈತಿ, ಯಾಕಂದ್ರೆ ದೇವ್ರನ್ನ ನಾವು ಇಷ್ಟು ನಿಯರೆಸ್ಟಾಗಿ ನೋಡೋಕೆ ಅವಕಾಶ ಸಿಕ್ಕೈತೆ ನಮಗೆ. ಲಾಸ್ಟ್ ಟೈಮ್ ಬಂದಾಗ ಸಿಕ್ಕಿರಲಿಲ್ಲ. ಹೆಂಗೈತೆ ನೋಡ್ರಿ ನಮ್ಮ ಎಲ್ಲ ಡ್ರೆಸ್ ಎಲ್ಲ ಭಂಡಾರದಿಂದನೇ ಮುಳುಗಿದ್ದು. ನೋಡ್ರಿ ಕಂಪ್ಲೀಟ್ ದರ್ಶನ ಆಯ್ತು. ಮತ್ತು ಭಾಳ ಅಂದ್ರೆ ಅದೇನೋ ಡಿವೈನ್ ಫೀಲ್ ಆಗಿ ಸ್ಟಾರ್ಟ್ ಆಗ್ತೈತಿ. ಏನಂದ್ರೆ ದೇವ್ರನ್ನ ಭಾಳ ಸಮೀಪದಿಂದ ನೋಡಿದಾಗ ಖುಷಿ ಆಕೈತಿ. ನಮ್ಮ ಭುವಿ 1.5 ತಿಂಗಳದಾವ ಇದ್ದ. ಫಸ್ಟ್ ಟೈಮ್ ನಾವು ಕರ್ಕೊಂಡು ಬಂದಿದ್ವಿ ಇಲ್ಲಿಗೆ. ಇಲ್ಲಿ ಕರ್ಕೊಂಡು ಬಂದಾಗ ಅವರು ಗರ್ಭಗುಡಿಯೊಳಗೆ ಕರ್ಕೊಂಡು ಹೋಗಿದ್ರು. ಚಟ್ಟೆ ಅಮಾವಾಸ್ಯೆ ದಿನ ಬಂದಿದ್ವಿ ರೀ ಇಲ್ಲಿಗೆ. ಗರ್ಭಗುಡಿಯೊಳಗೆ ಕರ್ಕೊಂಡೋಗಿ ಆಶೀರ್ವಾದ ಮಾಡಿಸ್ಕೊಂಬಂದ್ಬಿಟ್ಟಿದ್ರೆ ಲಕ್ಕಿ ಅನಿಸುತ್ತೆ ನನಗೆ. ಭಾಳ ಖುಷಿ ಆಕೈತೆ ನನಗೆ. ದೇವ್ರ ನೋಡ್ರಿ ಈಗ ದರ್ಶನ ಆಗ್ತೈತಿ ನನಗೆ. ಸೊ ಎಲ್ಲರಿಗೂ ಭಂಡಾರವನ್ನು ಕೊಡ್ತಾರೆ. ಭಂಡಾರದಿಂದನೇ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಆಶೀರ್ವಾದ ಮಾಡ್ತಾರೆ ರೀ. ನಾವು ಎಲ್ಲ ಆಶೀರ್ವಾದ ತೊಗೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ನೆಕ್ಸ್ಟ್ ಒಂದು ಪಾಲಕಿ ಬಂತು. ಮಕ್ಕಳಿಗೆ ತೋರಿಸ್ಬೇಕಾಗಿತ್ತು. ಒಂದಿಷ್ಟು ಫೋಟೋಸ್ ಎಲ್ಲ ನಾವು ಕ್ಲಿಕ್ ಮಾಡ್ಕೊಂಡ್ವಿ. ಇನ್ನೊಂದು ಪಾಲ್ಕಿ ಬಂದಿತ್ತು, ನಾವು ಮಕ್ಕಳಿಗೆ ತೋರಿಸ್ಬೇಕಾಗಿತ್ತು. ನೋಡ್ರಿ ಎಷ್ಟು ನೃತ್ಯ ಅದು ಮಾಡಿಕೊಂಡು ಯಾವ ರೀತಿ ಅವ್ರು ಮುಳುಗ್ಬಿಟ್ಟಿರ್ತಾರೆ ಭಕ್ತಿ ಒಳಗೆ ಅನ್ನಕ್ಕೆ ಇದೊಂದು ಉದಾಹರಣೆ ನಮ್ಗೆ. ಜೋರಾಗಿ ಡೋಲು ಅದು ಇದು ಬಾರಿಸ್ಕೊತ ಬರ್ತಾರೆ. ಊರಿಂದ ಬಂದಿರ್ತಾರಂತ್ರಿ ಅವರು. ದೂರ ಇತ್ತಂದ್ರೆ ಗಾಡಿ ತೊಗೊಂಡು ಬಂದಿರ್ತಾರೆ. ಆಲ್ಮೋಸ್ಟ್ ಪಾದಯಾತ್ರೆನೂ ಬರ್ತಾರೆ. 3 ದಿನ ಆಕೈತಿ. ದೊಡ್ಡ ರೀತಿಯಾದಂಥ ಜಾತ್ರೆ ಇದೆ. ಅಂದರೆ ಹೆಂಗಂದ್ರೆ 10 ಕಿಲೋಮೀಟ್ರ್ ಆ ಮುಮ್ಮಟ್ಟಿ ಗುಡ್ಡದಿಂದ 10 ಕಿಲೋಮೀಟ್ರ್ ದೂರದೊಳಗನೆ ಪ್ರಸಾದ ಸ್ಟಾರ್ಟ್ ಆಗಿರುತ್ತೆ. ಅಂದರೆ ಅವ್ರಿಗೆ ಭಕ್ತರಿಗೆ ಅನುಕೂಲ ಆಗಲಿ ಅಂತೇಳಿ ಅವರು ಒಂದು ಸ್ವಇಚ್ಛೆಯಿಂದ ಪ್ರಸಾದವನ್ನು ಮಾಡ್ತಿರ್ತಾರೆ, ಯಾವುದೇ ಇದು ಇಲ್ದಂಗೆ. ಈಗ ಒಂದು ದೊಡ್ಡ ಪ್ರಾಜೆಕ್ಟ್ ಐತೆ ಇದ್ರ ಮೇಲೆ. ಅಂದ್ರೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡಕತ್ತಾರೆ, ಅಭಿವೃದ್ಧಿ ಮಾಡಕತ್ತಾರೆ ಇದನ್ನು. ನಾವು ಮತ್ತು ಈ ಕೋವಿಡ್ ಆದಮೇಲಿನಂತರೂ ಭಾಳ ಮಟ್ಟಿಗೆ ಜನ ಕೂಡಕತ್ತಾರೆ. ಯಾಕಂದ್ರೆ ನಡಕ್ಕೆ 2 ವರ್ಷ ಸ್ಥಗಿತಗೊಂಡಿದ್ದು ಅಲ್ರೆಲ್ಲ ಜಾತ್ರೆಗಳು. ಅವಾಗ ಪೂರ್ತಿ ಕಡಿಮೆ ಆಗಿತ್ತು. ನಾವು 8-10 ವರ್ಷದಿಂದ ಹಿಂದೆ ಬರ್ತಿದ್ವಲ್ಲ, ಏನೂ ಗದ್ದಲ ಇರ್ತಿದ್ದಿಲ್ಲ. ಜಾತ್ರೆನೂ ಇರ್ತಿದ್ದಿಲ್ಲ, ಇದು ನಾರ್ಮಲ್ ಇರ್ತಿತ್ತು. ಬಂದು ಪ್ರಸಾದ ಮಾಡ್ಕೊಂಡು ಆರಾಮಾಗಿ ಹೋಗ್ತಿದ್ವಿ. ಈಗೆಲ್ಲ ಹಂಗಿಲ್ರಿ. ಪ್ರಸಾದದ್ದು ಮಾಡ್ಬೇಕಂದ್ರೆ ದೊಡ್ಡ ಕ್ಯೂ. ದರ್ಶನ ತೊಗೊಳಕ್ಕೆ ಕ್ಯೂ ಇರ್ತೈತಿ. ನೋಡ್ರಿ ಅವ್ನ ನೃತ್ಯವನ್ನು ನೋಡ್ರಿ ಮಕ್ಕಳಿಗೆ ತೋರಿಸಿದ್ವಿ ನಾವು ಇಲ್ಲಿ ಹಿಂಗೆ ಗರ್ಭಗುಡಿ ಒಳಗೆ ನೋಡಿರಲಿಲ್ಲ, ಹೊರಗಡೆ ಕೆಳಗಡೆ ನೋಡಿದ್ವಿ ನಾವು. ಎಲ್ಲರೂ ಪಾಲ್ಕಿ ಹೊರಬೇಕು ಅಂಥೇಳಿ ಫುಲ್ ಏನಂದ್ರೆ ಕಾಯ್ತಿರ್ತಾರೆ. ನನ್ನ ದೊಡ್ಡ ಮಗುಗೆ ಒಂದು ಸ್ವಲ್ಪ ಭಕ್ತಿ ಜಾಸ್ತಿ ರೀ ಒಟ್ಟು ದೇವ್ರ ಮೇಲೆ. ಸಣ್ಣ ಮಗುಗೂ ಇರ್ತೈತೆ ರೀ, ಸಣ್ಣ ಅದಾನಲ್ಲ. ಬಟ್ ದೊಡ್ಡವಂಗೆ ಚಿಕ್ಕಂದಿನಿಂದನೂ ನೋಡ್ತೀವಿ ನಾವು ಅವನ್ನ. ಇಂಥ ಸೇವೆಗಳನ್ನದು ಮಾಡೋಕ್ಕದು ದೊಡ್ಡ ಖುಷಿ ಅವಂಗೆ. ನೋಡ್ರಿ ಹೆಂಗೆ ಎತ್ಕೊಂಡು ಅದನ್ನು ನೃತ್ಯ ಮಾಡ್ತಾರೆ ಅವರು. ಸೊ ಅದನ್ನೆಲ್ಲ ನೋಡಿಕೊಂಡು ಮಕ್ಕಳು ಕರ್ಕೊಂಡು ಹೊರಗಡೆ ಬಂದ್ವಿ. ಇನ್ನು ಸ್ಟಾರ್ಟ್ ಆಯ್ತು ನೋಡ್ರಿ ಮಕ್ಕಳ ಜಾತ್ರೆ. ಇಷ್ಟೊತ್ತನ ಬೇರೆ ದೇವ್ರ ದರ್ಶನ ಆದಿದಾತು. ಇನ್ನು ನೆಕ್ಸ್ಟ್ ಸ್ಟಾರ್ಟ್ ಆಯ್ತು. ನಾನು ಏನು ಭಾಳ ತೊಗೊಳ್ಳಿಲ್ಲ ಅಂದರೂ ತೊಗೊಂಡೆ. ನಾನು ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡೆ. ಅಂದ್ರೆ ಅದು ಕೆಬ್ಬಣದ್ದು ಲಾಸ್ಟ್ ಟೈಮ್ ಇಲ್ಲಿ ನಮ್ಮ ಊರಾಗ ಜಾತ್ರೆ ತೊಗೊಂಡಿದ್ನಲ್ಲ ಆ ಥರ ತೊಗೊಂಡೆ. ಇನ್ನು ಇಲ್ಲೇ ಬೆಂಡ ಬೆತ್ತಾಸು ಮತ್ತು ಚುಮ್ಮರಿ ಕರ್ದಾನಿ ತೊಗೋಬೇಕಲ್ಲ ಮಕ್ಕಳಿಗೆ.
ತಿನ್ನಿಸ್ಕೊಂತ ಹೋಗ್ಬೇಕು, ಇದು ನಮ್ಮ ಜಾತ್ರೆಪ್ಪ ಹಿಂಗಿರ್ತತಿ ಅಂಥೇಳಿ ಅವ್ರಿಗೊಂದು ಕಲ್ಪನೆ ಇರ್ತೈತಿ ಜಾತ್ರೆ ಅಂದ್ರೆ ಹಿಂಗಿರ್ತತಿ ಅಂತೇಳಿ. ಅವ್ರು ಓದಿರ್ತಾರೆ ಆ ಪುಸ್ತಕದೊಳಗೆ. ಅದೇ ಥರ ಒಂದು ಅವ್ರಿಗೆ ನಾವು ಫೀಲ್ ಮಾಡಿಸ್ಬೇಕು. ಸರ ಬಳೆ ತೋರಿಸ್ಬೇಕು, ಕೊಡಿಸ್ಬೇಕು, ಈ ಆಟಿಕೆ ಸಾಮಾನುಗಳನ್ನು ಕೊಡಿಸ್ಬೇಕು ಅವ್ರಿಗೆ. ಅಂದಾಗ ಅವ್ರಿಗೆ ಆ ಫೀಲ್ ಕಂಪ್ಲೀಟ್ ಆಗ್ತದೆ. ಅಂದ್ರೆ ಅವ್ರಿಗೆ ಒಂದು ಇಮ್ಯಾಜಿನೇಷನ್ ಇರುತ್ತಲ್ಲ, ಅದು ಕಂಪ್ಲೀಟ್ ಆಗ್ತೈತಿ. ಇಲ್ಲಾಂದ್ರೆ ಅವ್ರು ಜಾತ್ರೆನ ಮಾಡಿಸೇ ಇಲ್ಲಮ್ಮ ನೀವು. ಆಟ ಅದು ಈಗ ಬಂದವು ಬಿಡ್ರಿ. ಈ ರೀತಿಯಾಗಿ ಆಟ ಅದು ಮೊದಲೆಲ್ಲ ಇರಲಿಲ್ಲ. ನಾವು ಅವ್ರ ಬುಕ್ಗಳು ಕೂಡ ಅದು ಕೊಟ್ಟಿರೋದಿಲ್ಲ ರೀ, ಇಷ್ಟ ಕೊಟ್ಟಿರ್ತಾರೆ. ಹಿಂಗಿರ್ತೈತಿ, ಬೆಂಡ್ ಬೆತ್ತಾಸು ಇರ್ತೈತಿ, ಚುಮ್ಮರಿ ಇರ್ತಾವೆ, ಒಂಥರ ಪಳಾರ್ ಇರ್ತೈತಿ, ಸರ ಇರ್ತಾವೆ, ಆಟಿಕೆ ಸಾಮಾನು ಇರ್ತಾವೆ ಅಂತ ಇರ್ತೈತಿ. ಅದನ್ನು ಅವ್ರು ಫುಲ್ಫಿಲ್ ಮಾಡ್ಬೇಕು ನಾವು. ನೋಡ್ರಿ ಎಲ್ಲರೂ ಭಂಡಾರದೊಳಗೆ ಹೆಂಗೆ ಮುಳುಗ್ಯಾರ. ನಮ್ಮ ಮಮ್ಮಿ ಮತ್ತು ಕ್ಯಾಂಟೀನ್ ಓಪನ್ ಆತು, ಮಕ್ಕಳು ಊಟ ಮಾಡಿರಲಿಲ್ಲ ರೀ. ನಾವು ಬ್ರೇಕ್ಫಾಸ್ಟ್ ಅಷ್ಟೇ ತೊಗೊಂಡಿದ್ವಿ, ಅಷ್ಟರ ಮೇಲೆ ಇದ್ವಿ. ಬಟ್ ಇಲ್ಲಿ ನೋಡ್ರಿ, ಇದು ಆ್ಯಕ್ಚುಲಿ ಅರಕೇರಿ ಎಂಟ್ರ್ ಮಾಡುವಂಥ ಒಂದು ಕಮಾನಿದೆ. ಇಲ್ಲಿ ವಿಚಾರ ಮಾಡ್ಕೊಂಡು ಪಂಡ್ರಾಪುರಕ್ಕೆ ಯಾವ ದಾರಿಲಿ ಹೋಗ್ಬೇಕಂಥೇಳಿ ಪಂಡ್ರಾಪುರಕ್ಕೆ ನೋಡ್ರಿ ಬಿಟ್ವಿ. ನಾವು ಅಲ್ಲಿಂದ ಸ್ವಲ್ಪ ಮಿಡಲ್ ಒಳಗೆ ಗಾಡಿ ನಿಂದಿರ್ಸ್ಕೊಂಡು ಮಕ್ಕಳಿಗೆ ಸ್ವಲ್ಪ ಸಪ್ಪನ್ ಸಜ್ಜಿಕ ಮಾಡ್ಕೊಂಡಿದ್ವಿ. ಸಪ್ಪನ್ ಸಜ್ಜಿಕ ಅಂದರೆ ಬೆಲ್ಲ ಹಾಕ್ಕೊಂಡು ಮಾಡಿರ್ತೀರಲ್ಲ, ಹಂಗೆ ಉಪ್ಪು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿರ್ತೀವಿ. ಸೇಮ್ ಸಜ್ಜಿಕ ಇದ್ದಂಗೆ ಇರ್ತೈತೆ ರೀ, ಬಟ್ ಉಪ್ಪು ಹಾಕಿರ್ತೀವಿ, ಬೆಲ್ಲ ಸ್ಕಿಪ್ ಮಾಡಿರ್ತೀವಿ. ಯಾಕಂದ್ರೆ ಸರ್ಕಸ್ ಭಾಳ ಮಾಡ್ಬೇಕಾಗೈತಿ, ಬೆಲ್ಲ ಹಾಕಿದ್ದೀವಿ ಅಂದ್ರೆ ಹೆಲ್ದಿ ಇರ್ತೈತಿ. ನಮ್ಮ ಮನೆಯೊಳಗೆ ಒಂದು ಸ್ವಲ್ಪ ಜಾಸ್ತಿ ರೀ ಮಕ್ಕಳಿಗೆ ಅದನ್ನು ತಿನ್ನಿಸೋದು. ನೋಡ್ರಿ ಇಲ್ಲಿ ಮಮ್ಮಿ ಅದನ್ನು ಆರಾಮ್ ಕುಂತ್ರೆ ರಗಡಾಗಿರ್ತೈತಲ್ಲ, ಅವ್ರಿಗೆ ಮಕ್ಕಳು ಕರ್ಕೊಂಡನ್ನು 3 ಮಂದಿ ಮಕ್ಕಳಿಗೆ ತಿನ್ನಿಸ್ಬೇಕು. ದೊಡ್ಡವ್ರಿಗೆ ಓಕೆ ತಿನ್ನಿಸ್ಕೊಂಡು ಅದನ್ನು ತೋರಿಸ್ಕೊಂಡು ತಿನ್ನಿಸ್ಕೊಂಡು ಜಾತ್ರೆಯಾಗಿ ತೊಗೊಂಡಾರ್ರಿ ಇಬ್ಬರು. ಏನು ಊದಿದ್ರಂದ್ರೆ ಮೊದಲ ಹೊಟ್ಟೆ ತಲೆನೂ ಸಾತೈತೆ ನಮಗೆ, ಸುಸ್ತಾಗಿ ಹೋಗೈತಿ. ಯಪ್ಪ ಬಿಡ್ರೋ ಅಂದ್ರೆ ಬಿಡುವಲ್ರಾಗಿದ್ರೆ ಚಂದ ಇದ್ದು. ಬಟ್ ಆಟದ ಸಾಮಾನು ಇವ ಇಂಥವು ತೊಗೊಂಡು ಕಂಟಿನ್ಯೂಸ್ ಓದಿರ್ಸಿದ್ರು ನೋಡ್ರಿ ಅದನ್ನು. ಸೊ ನೆಕ್ಸ್ಟ್ ಮಹಾರಾಷ್ಟ್ರ ಎಂಟ್ರ್ ಆದ್ವಿ. ಮಹಾರಾಷ್ಟ್ರ ಎಂಟ್ರ್ ಆದ ಕೂಡಲೇ ವಡಾಪಾವ್ ಸ್ಟಾರ್ಟ್ ಆಯ್ತು ನೋಡ್ರಿ. ಇಲ್ಲಿಂದ ವಡಾಪಾವ್, ಪಾವ್ ಭಾಜಿ, ಮತ್ತೇನು ರೀ ಇವ್ರದ್ದು ಮಹಾರಾಷ್ಟ್ರದವ್ರದ್ದು ಸ್ಪೆಷಲ್ ಡಿಶಸ್. ಖುಷಿ ಆಯ್ತು, ಯಾಕಂದ್ರೆ ಟೇಸ್ಟಿ ಇತ್ತು, ನಿಜವಾಗ್ಲೂ ಭಾಳ ಟೇಸ್ಟಿ ಇತ್ತು. ಅವ್ರೇನು ಪಾವ್ ಬಿಸಿ ಮಾಡಿರಲಿಲ್ಲ, ವಡಾನ ಬಿಸಿ ಬಿಸಿ ಇದ್ದು ರೀ, ಮಸ್ತ್ ಅನಿಸಿದ್ದು. ನಾವು ಇನ್ನೊಂದೊಂದು ತೊಗೋಬೇಕಾಗಿತ್ತು ಅನ್ನಿಸ್ತು, ಬಟ್ ಒಂದೊಂದು ತೊಗೊಂಡ್ವಿ. ನೆಕ್ಸ್ಟ್ ಪಂಡ್ರಾಪುರ ಮುಟ್ಟಿದ್ವಿ ರೀ. ನಾವು ಒಂದು ರೂಮ್ ಬುಕ್ ಮಾಡ್ಕೊಂಡಿದ್ವಿ ಆಲ್ರೆಡಿ. ಎಲ್ಲಿ ಅಂದರೆ ಇಸ್ಕಾನ್ ಟೆಂಪಲ್ ಒಳಗೆ, ಗರ್ಭಗುಡಿಯಿಂದ ಅಂದ್ರೆ ಪಾಂಡುರಂಗನ ಗುಡಿಯಿಂದ 3 ಕಿಲೋಮೀಟ್ರ್ ಐತಿ. ನಿಮ್ಗೆ ದೂರ ಅಂದ್ರೆ ನೀವು ಓನ್ ವೆಹಿಕಲ್ ತೊಗೊಂಡಿಲ್ಲ ಅಂದ್ರೆ ದೋಣಿ ವ್ಯವಸ್ಥೆ ಐತಿ. 10 ಗಂಟೆಗೆ ಅದು ಸ್ಟಾರ್ಟ್ ಆಗ್ತೈತಿ, ಹೋಗ್ಬೋದು, ಪ್ರಾಬ್ಲಮ್ ಇಲ್ಲ. ನಾವು ವೆಹಿಕಲ್ ತೊಗೊಂಡು ಬಂದಿದ್ವಿ, ನಮಗೇನು ಪ್ರಾಬ್ಲಮ್ ಆಗಲಿಲ್ಲ, ಭಾಳ ಚಲೋ ಐತ್ರಿ. ಇದೊಂದು ನಾವು ಬೆಸ್ಟ್ ಕೆಲಸ ಮಾಡೇವಿ, ರೂಮ್ ಬುಕ್ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಶಿಸ್ತಿತ್ತು ರೀ, ಸೇಫ್ ಇತ್ತು, ಪ್ಲಸ್ ಚೀಪರು ಇತ್ತು. ಮತ್ತು 2 ರೆಸ್ಟೋರೆಂಟ್ ಅದಾವ್ರಿ ಒಳಗಡೆ. ಒಂದು ರೆಸ್ಟೋರೆಂಟ್ ಕ್ಲೋಸ್ ಆಗಿತ್ತು ನಾವು ಹೋದ ಟೈಮಿಗೆ, ಒಂದಿತ್ತು ಓಪನ್ ಇತ್ತು. ನಮ್ಗೆ ಊಟನೂ ಸಿಗ್ತೈತಿ ಮತ್ತು ಪ್ರಸಾದನೂ ಇರ್ತೈತಿ ರೀ. ಅದು ಏನೇನು ಪ್ರಸಾದ ಐತಿ ಅದನ್ನು ನಾನು ನಾಳೆ ನೆಕ್ಸ್ಟ್ ಲಾಗ್ ಒಳಗೆ ಹೇಳ್ತೇನಂತ. ಸೊ ರೂಮ್ ನೋಡ್ರಿ ಎಷ್ಟು ನೀಟ್ ಐತಿ, ಮತ್ತು ಎಲ್ಲ ಕೃಷ್ಣನ ಡೆಕೋರೇಷನ್ ಮಾಡ್ಯಾರ. ಬಾತ್ರೂಮ್ ಕೂಡ ಭಾಳ ಕ್ಲೀನ್ ಇದ್ದು ರೀ. ಸೊ ನಮ್ಗೆ ಭಾಳ ಖುಷಿ ಆಯ್ತು, ಯಾಕಂದ್ರೆ ಮಕ್ಳು ಕರ್ಕೊಂಡು ಬಂದಿದ್ವಿ. ಮತ್ತು ಬಿಸಿನೀರಿನ ವ್ಯವಸ್ಥೆ ಐತಿ, ಗೀಝರ್ ಐತಿ. ಅದು ಟೇಬಲ್ ನೋಡ್ರಿ, ಕಾಟ್ ನೋಡ್ರಿ, ಎಲ್ಲ ಕೃಷ್ಣನ ಇದನ್ನು ಡಿಸೈನ್ ಮಾಡಿದ್ದಾರೆ. ಇನ್ನು ಗೋಶಾಲೆ ಐತ್ರಿ. ಆಯ್ತು, ನನ್ನ ಸಣ್ಣ ಮಗ ಅಂತರೂ ಹಿಂಗೆ ಖುಷಿಯಾಗಿದ್ರಿ. ನನಗರ ಮನೆ ಮುಂದೆ ಒಂದು ಅಂಬಾ ಬಂದ್ರಣ ಕೇಳಂಗಿಲ್ಲ, ಇಷ್ಟು ನೋಡ್ಯಾನಂತಂದ್ರೆ ಹೆಂಗೆ ಚಿರಾಕತ್ತಾನ ನೋಡ್ರಿ. ಅವ್ನ ಎಕ್ಸ್ಪ್ರೆಷನ್ ನೋಡ್ರಿ. ಹೋಗುನ್ ಬಾ ಯಪ್ಪ, ನಂಗೆ ಅರ್ಧ ರಿಲೀಫ್ ಆಗಿತ್ತು ರೀ. ಯಾಕಂತಂದ್ರೆ ಇವ್ನು ತೋರಿಸ್ಬಿಟ್ರೆ ಸಾಕು ತಿಂದು ಬಿಡ್ತಿದ್ರು ಅವ್ರು. ಮತ್ತು ಏನಪ್ಪ ಅಂತಂದ್ರೆ ತಿಂದು ಬಿಡ್ತಿದ್ರು, ಪ್ಲಸ್ ಆರಾಮಾಗಿ ಆಟ ಆಡಕತ್ತಿದ್ರು ಅವ್ರು. ಮತ್ತು ಏನೂ ಇಲ್ಲಿ ಹಂಗೆ ಮಕ್ಕಳಿಗೆ ಇದಾಗುವಂಥದ್ದು ಏನೂ ಇರಲಿಲ್ಲ, ಆರಾಮಾಗಿ ಬಿಟ್ಟಿರ್ಬೋದಾಗಿತ್ತು. ಇದು ರೆಸ್ಟೋರೆಂಟ್. ನಮ್ಗೆ ರಾತ್ರಿ ಲೇಟಾಗಿ ಹೋಗಿತ್ತಲ್ಲ, ಎಲ್ಲ ಕ್ಲೋಸ್ ಆಗಿತ್ತು ರೀ. ಹೀಗಾಗಿ ಏನಿತ್ತು ಅದನ್ನು ಕೊಟ್ಬಿಡ್ರಿ ಅಂತ ಹೇಳಿದ್ವಿ. 4-3 ಊಟ ತೊಗೊಂಡ್ವಿ, ಚಲೋ ಇತ್ತು. ಊಟದ ಕ್ವಾಲಿಟಿನೂ ಚಲೋ ಐತಿ, ಶಿಸ್ತೈತಿ, ಎವ್ರಿಥಿಂಗ್ ಈಸ್ ಗುಡ್. ಇದ್ರದ್ದು ನಾನು ನಂಬರ್ ಮತ್ತೆಲ್ಲ ಶೇರ್ ಮಾಡ್ತೀನಿ, ಪ್ಲೀಸ್ ನಿಮ್ಗೆ ಬೇಕಂದ್ರೆ ನೀವು ಬುಕ್ ಮಾಡ್ಕೊಂಡು ಹೋಗ್ಬೋದು. ಮುಂದ್ಗಡೆ ಟೆಂಪಲ್ ಐತ್ರಿ, ಹಿಂದ್ಗಡೆ ರೂಮ್ಸ್ ಅದಾವ. ಸೊ ಊಟ ಆತ್ರಿ, ಊಟ ಮಾಡ್ಕೊಂಡು ಮಕ್ಕೊಂಡಾಗ 12 ಗಂಟೆ ಆಗಿತ್ತು. ಬೆಳಗ್ಗೆ ಜಲ್ದಿ ದರ್ಶನಕ್ಕೆ ಹೋಗೋದಿತ್ತು. ಸೊ ಇದು ಇವತ್ತಿನ ಕಂಪ್ಲೀಟ್ ಲಾಗ್ ಐತಿ. ನಿಮ್ಗೆ ಲೈಕ್ ಆದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟು ಕೂಡ ಮಾಡಿರಿ, ಕಂಪ್ಲೀಟ್ ವಿಡಿಯೋ ನೋಡಿರಿ. ಥ್ಯಾಂಕ್ ಯು.